ತಪ್ಪು ಮಾಡಿಕೊಂಡ್ರ ಡಿ ಬಾಸ್ ದರ್ಶನ್. ಆತ್ಮೀಯತೆಯೇ ಸಂಕಷ್ಟ ತಂದಿಡುತ್ತಾ ಡಿ ಬಾಸ್ ದರ್ಶನ್ಗೆ. ದರ್ಶನ್ ಪರ ವಕೀಲರಿಂದ ಸರಿಯಾದ ಮಾರ್ಗದರ್ಶನ ಸಿಗಲಿಲ್ವಾ ಡಿ ಬಾಸ್ ದರ್ಶನ್ಗೆ? ಸುಪ್ರೀಂ ಕೋರ್ಟ್ ಕೈಯಲ್ಲಿದೆ ಡಿ ಬಾಸ್ ದರ್ಶನ್ ಭವಿಷ್ಯ. ಡಿ ಬಾಸ್ ಅಭಿಮಾನಿಗಳಲ್ಲಿ ಆತಂಕ ಉಂಟು ಮಾಡಿರುವ ಆ ಅಂಶ ಯಾವುದು ನೋಡೋಣ ಬನ್ನಿ ಸ್ನೇಹಿತರೆ. ಇದೇ ಮೊದಲ ಬಾರಿಗೆ ಡಿ ಬಾಸ್ ದರ್ಶನ್ ರವರು ತಪ್ಪು ಮಾಡಿಕೊಂಡ್ರ ಅಂತ ಅನಿಸ್ತಾ ಇದೆ. ಅದು ಆ ಕಾಮುಕ ರೇಣುಕಾಸ್ವಾಮಿಯ ಕೇಸ್ನಲ್ಲಿ ಡಿ ಬಾಸ್ ಹೈಕೋರ್ಟ್ನಿಂದ ಜಾಮೀನು ಪಡೆದ ನಂತರ ಮಾಡಿಕೊಂಡಿರುವ ತಪ್ಪು. ಕಾನೂನು ಸಂಕಷ್ಟದಿಂದ ಪಾರಾಗುವ ಹಾದಿಯಲ್ಲಿ ಪ್ರತಿ ಹೆಜ್ಜೆಯನ್ನು ಸಹ ಬಹಳ ಎಚ್ಚರಿಕೆಯಿಂದ ಇಡಬೇಕು ಎಂಬುದನ್ನ ಮರೆತರ ಅನಿಸ್ತಾ ಇದೆ. ನಾನು ಮಾತಾಡ್ತಾ ಇರೋದು ನಟ ಚಿಕ್ಕಣ್ಣನವರೊಂದಿಗೆ ಡಿ ಬಾಸ್ ದರ್ಶನ್ ಕಾಣಿಸಿಕೊಂಡಿರುವ ಬಗ್ಗೆ. ಚಿಕ್ಕಣ್ಣ ಈ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಯೋ ಅಥವಾ ಅಲ್ವೋ ಗೊತ್ತಾಗ್ತಾ ಇಲ್ಲ. ಆದರೆ ಇದೇ ವಿಷಯ ಈಗ ವಿರೋಧಿ ಲಾಯರ್ಗಳಿಗೆ ಈ ಚಿಕ್ಕಣ್ಣನ ವಿಷಯವೇ ಬಹುದೊಡ್ಡ ಅಸ್ತ್ರವಾಗಿ ಬಿಟ್ಟಿದೆ. ಈಗ ಡಿ ಬಾಸ್ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿರೋದನ್ನ ಪ್ರಶ್ನಿಸಿ ಕರ್ನಾಟಕ ಪೊಲೀಸರು ದರ್ಶನ್ ರವರ ಜಾಮೀನು ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರುವ ಸುದ್ದಿ ಗೊತ್ತೇ ಇದೆ. ಈ ಅರ್ಜಿಯ ವಿಚಾರಣೆ ನಡೆಸುತ್ತಿರುವ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ಮುಂದಿಟ್ಟಿರುವ ಪ್ರಶ್ನೆ ಅಂದ್ರೆ, ದರ್ಶನ್ ರವರು ಈ ಕೇಸ್ನ ಪ್ರಮುಖ ಸಾಕ್ಷಿಯ ಜೊತೆಗೆ ಕಾಣಿಸಿಕೊಂಡಿದ್ದಾರೆ. ಹಾಗಾಗಿ ದರ್ಶನ್ ರವರು ಹೊರಗಡೆ ಇದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು, ಅದು ನಮಗೆ ಆತಂಕ ತರ್ತಾ ಇದೆ. ಹಾಗಾಗಿ ಅವರ ಜಾಮೀನನ್ನ ರದ್ದುಪಡಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಜಾಮೀನು ಸಿಕ್ಕ ನಂತರ ದರ್ಶನ್ ರವರು ಕಾಣಿಸಿಕೊಂಡಿರೋದು ಚಿಕ್ಕಣ್ಣನವರೊಂದಿಗೆ ಮಾತ್ರ. ಹಾಗಾಗಿ ಈಗ ಕರ್ನಾಟಕ ಸರ್ಕಾರದ ಪರ ವಕೀಲರು ಚಿಕ್ಕಣ್ಣನವರೊಂದಿಗೆ ದರ್ಶನ್ ಜೊತೆಯಾಗಿರೋದನ್ನೇ ಪ್ರಶ್ನೆ ಮಾಡಿರೋದು. ದರ್ಶನ್ ಪರವಾಗಿ ವಾದ ಮಂಡಿಸ್ತಾ ಇರತಕ್ಕಂತ ಸುಪ್ರೀಂ ಕೋರ್ಟ್ ವಕೀಲರಾದಂತಹ ಕಪಿಲ್ ಸಿಬಲ್ ರವರು ಚಿಕ್ಕಣ್ಣನವರು ಇಲ್ಲಿ ಪ್ರಮುಖ ಸಾಕ್ಷಿ ಅಲ್ಲ ಅಂತ ಹೇಳಿದ್ದಾರೆ. ಆದರೆ ಅವರು ಪ್ರಮುಖ ಸಾಕ್ಷಿಯೋ ಅಲ್ವೋ ಅದನ್ನು ಸುಪ್ರೀಂ ಕೋರ್ಟ್ ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ನಾಗೇಶ್ ಅಂತಹ ಫೇಮಸ್ ವಕೀಲರನ್ನ ಡಿ ಬಾಸ್ ದರ್ಶನ್ ರವರು ತಮ್ಮ ಪರ ವಾದ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ. ಇಂತಹ ಲಾಯರ್ಗಳು ಸಹ ದರ್ಶನ್ ರವರಿಗೆ ಜಾಮೀನು ಸಿಕ್ಕ ನಂತರವೂ ಸಹ ಹೊರಗಡೆ ಹೇಗಿರಬೇಕು, ಏನ್ ಮಾಡಬೇಕು, ಏನ್ ಮಾಡಬಾರ್ದು ಎಂಬ ಅಂಶಗಳನ್ನ ದರ್ಶನ್ಗೆ ತಿಳಿಸ್ಲಿಲ್ವೇ? ಚಿಕ್ಕಣ್ಣನವರೊಂದಿಗೂ ಸಹ ಕಾಣಿಸಿಕೊಳ್ಳಬಾರದು ಅಂತ ಯಾರೂ ಸಹ ದರ್ಶನ್ ರವರಿಗೆ ಸಲಹೆ ನೀಡಲಿಲ್ವೇ ಎಂಬ ಅನುಮಾನ ಮೂಡ್ತಾ ಇದೆ. ಹಾಗೇನೆ ಡಿ ಬಾಸ್ ದರ್ಶನ್ ಮತ್ತು ಚಿಕ್ಕಣ್ಣ ಇವರು ಎಷ್ಟೇ ಆತ್ಮೀಯರಾಗಿದ್ರೂ ಸಹ ಈ ಕೇಸ್ ಮುಗಿಯುವವರೆಗೂ ಎಲ್ಲೂ ಸಹ ಹೊರಗಡೆ ಕಾಣಿಸ್ಕೊಳ್ಳದೆ ಇರಬಹುದಿತ್ತು ಅಲ್ವೇ? ಈ ರೀತಿ ಕಾಣಿಸ್ಕೊಳ್ತಾ ಇರೋದು ತುಂಬಾ ಚಿಕ್ಕ ವಿಷಯ ಅಂತಾನೆ ಅಂದುಕೊಂಡ್ರ, ಅಥವಾ ಏನು ಸಮಸ್ಯೆ ಆಗದು ಅಂತ ವಕೀಲರೇನಾದ್ರೂ ದರ್ಶನ್ ರವರಿಗೆ ತಿಳಿಸಿದ್ರ? ಏನು ಅರ್ಥ ಆಗ್ತಾ ಇಲ್ಲ. ಈಗ ಜುಲೈ 22ಕ್ಕೆ ಮತ್ತೆ ವಿಚಾರಣೆ ನಡೆದು ಅಂದೇ ಸುಪ್ರೀಂ ಕೋರ್ಟ್ ತೀರ್ಪು ನೀಡಲಿದೆ. ಹೈಕೋರ್ಟ್ ಯಾವ ಅಂಶಗಳ ಆಧಾರದ ಮೇಲೆ ಡಿ ಬಾಸ್ ದರ್ಶನ್ಗೆ ಜಾಮೀನು ನೀಡಿದೆ ಎಂಬ ಅಂಶಗಳ ಮೇಲೆ ವಿಚಾರಣೆ ನಡೀತಾ ಇದೆ. ಹಾಗೇನೆ ಚಿಕ್ಕಣ್ಣನ ವಿಷಯವೂ ಸಹ ಅಂದು ಮುಖ್ಯವಾಗಲಿದೆ. ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡುತ್ತೋ ಕಾದು ನೋಡಬೇಕು. ಸಣ್ಣ ಮಟ್ಟಿನ ಆತಂಕ ಅಂತೂ ಇದ್ದೇ ಇದೆ. ಡಿ ಬಾಸ್ ದರ್ಶನ್ ಮೇಲೆ ಆ ಚಾಮುಂಡೇಶ್ವರಿಯ ಆಶೀರ್ವಾದ ಇರಲಿ, ಎಲ್ಲ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಆಶಯ.